I praise and thank the Lord for giving us this blessed day to come into His presence and worship Him. ನನಗೆ ದೇವರು ಕೊಟ್ಟ ಈ ಒಂದು ಒಳ್ಳೆಯ ಆಶೀರ್ವಾದಕರವಾದ ದಿನವನ್ನು ದೇವರು ನನಗೆ ಕೊಟ್ಟದಕ್ಕಾಗಿ ದೇವರಿಗೆ ನಾನು ಸ್ತೋತ್ರ ಮಾಡುತ್ತೇನೆ. First of all, I am very thankful to the Lord who has brought us hitherto. ನಾನು ನಮ್ಮನ್ನು ಇಲ್ಲಿಯ ತನಕ ಕರೆತಂದ ದೇವರಿಗೆ ನಾನು ಬಹಳ ಒಂದು ಕೃತಜ್ಞತೆ ಉಳ್ಳವನಾಗಿರುತ್ತೇನೆ. Past 25 years God was faithful to us. ಕಳೆದ 25 ವರ್ಷಗಳ ಕಾಲ ದೇವರು ನಮಗೆ ನಂಬಿಗಸ್ತನಾಗಿದ್ದನು. So I remember the beginning days and there were just a few people, but God has blessed the church and God has brought us hitherto. God is faithful. Hallelujah. Hallelujah. ಕಳೆದ ಕಾಲಗಳಲ್ಲಿ ಬರೀ ಕೆಲವು ಜನರಿದ್ದರೂ ಸಹ ದೇವರು ಇಲ್ಲಿಯ ತನಕ ದೇವರು ನಮ್ಮನ್ನು ಕರೆತಂದಿದ್ದಾನೆ. Secondly, I am thankful to God for Pastor Sajikumar and family, and though he had a lot of difficulties, struggles, he never left this place, realizing that one day God will bless him. Hallelujah. ಎರಡನೆಯದಾಗಿ ಪಾಸ್ಟರ್ ಸಚಿಕುಮಾರ್ ಅವರು ಮತ್ತು ಅವರ ಕುಟುಂಬಕ್ಕಾಗಿ ನಾನು ದೇವರಿಗೆ ಬಹಳ ಸ್ತೋತ್ರ ಮಾಡುತ್ತೇನೆ. ಏನಕ್ಕೆಂದರೆ ಅವರಿಗೆ ಎಷ್ಟೇ ರೀತಿಯಾದ ಕಷ್ಟಗಳು ಬಂದರೂ ಸಹ ಇಲ್ಲಿ ಈ ಒಂದು ಸ್ಥಳವನ್ನು ಬಿಟ್ಟು ಅವರು ಹೋಗದೆ ದೇವರ ಒಂದು ಸೇವೆಯನ್ನು ಮಾಡುತ್ತಿದ್ದಾರೆ. Thirdly, I am thankful to the owner of this property. ಮೂರನೇದಾಗಿ ಈ ಒಂದು ಬಿಲ್ಡಿಂಗ್ ಓನರಿಗೆ ನಾನು ಬಹಳ ಕೃತಜ್ಞತೆ ಉಳ್ಳವನಾಗಿರುತ್ತೇನೆ. And at the beginning he was with us and he helped us, and today through him God has blessed this church. ಆರಂಭದಲ್ಲಿ ಅವರು ನಮ್ಮ ಜೊತೆಯಲ್ಲಿದ್ದು ನಮಗೆ ಬಹಳ ಸಹಾಯ ಮಾಡುತ್ತಿದ್ದರು ಮತ್ತು ಈ ಒಂದು ದಿನದಲ್ಲಿ ಅವರ ಮೂಲಕವಾಗಿ ದೇವರು ಈ ಒಂದು ಸಭೆಯನ್ನು ಆಶೀರ್ವದಿಸಿದ್ದಾರೆ. So it is a very beautiful facility God has given us. ಇದು ಬಹಳ ಒಂದು ಸುಂದರವಾದ ಸ್ಥಳವನ್ನು ದೇವರು ನಮಗೆ ಕೊಟ್ಟಿರುವುದು. And now we have to pray for a facility of church own property and building. ನಾವು ಸಭೆಯ ಒಂದು ಸ್ವಂತ ಜಾಗಕ್ಕಾಗಿ ಸ್ವಂತ ಸ್ಥಳಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. Hope if you believe, God will do it. ನಾವು ನಂಬಿದರೆ ದೇವರು ಮಾಡುತ್ತಾನೆ. And God can give us a special property anywhere in Bangalore city. Here it is not difficult for God to give us a property in this area. ಈ ಬೆಂಗಳೂರು ಒಂದು ಪ್ರದೇಶದಲ್ಲಿ ಎಲ್ಲಿ ಬೇಕಾದರೂ ದೇವರ ಚಿತ್ತ ಇರುವ ಸ್ಥಳದಲ್ಲಿ ದೇವರು ನಮಗೆ ಒಂದು ಸ್ಥಳವನ್ನು ಕೊಡಲು ದೇವರ ಕೈಯಲ್ಲಿ ಸಾಧ್ಯ. And God has used several servants, several children of God to come here and minister in the past days. May the Lord bless everyone of them. ಕಳೆದ ದಿನಗಳಲ್ಲಿ ದೇವರು ತನ್ನ ಮಕ್ಕಳಾದ ಅನೇಕರನ್ನು ಇಲ್ಲಿ ಕರೆತಂದು ಅವರ ಸೇವೆಯನ್ನು ಮಾಡಲಿಕ್ಕೆ ದೇವರು ಉಪಯೋಗಿಸಿದ್ದಾರೆ ಮತ್ತು ಅವರೆಲ್ಲರನ್ನೂ ಸಹ ದೇವರು ಆಶೀರ್ವದಿಸಲಿ. And lastly, I am thankful to every member of this congregation. ಮತ್ತು ಕೊನೆಯದಾಗಿ ಈ ಒಂದು ಸಭೆಯನ್ನು ನಿರ್ಮಿಸಲು ಯಾರೆಲ್ಲ ಸಹಾಯ ಮಾಡಿದರೋ ಅವರೆಲ್ಲರಿಗೂ ಸಹ ನಾನು ಬಹಳ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. If you look around, there are several churches where thousands of people worship. ನಾವು ನಮ್ಮ ಸುತ್ತಲೂ ನೋಡುವಾಗ ಅನೇಕ ಸಭೆಗಳಲ್ಲಿ ಅನೇಕ ಸಾವಿರ ಜನಗಳು ಅವರು ದೇವರನ್ನು ಆರಾಧಿಸುತ್ತಾರೆ. But you stood with Pastor Saji and the family. ಆದರೆ ನೀವು ದೇವ ಸೇವಕರಾದ ಸಜಿಕುಮಾರ್ ಮತ್ತು ಅವರ ಕುಟುಂಬದ ಜೊತೆಯಲ್ಲಿ ನೀವು ನಿಂತಿದ್ದೀರಿ. And may the Lord bless everyone of you. ಮತ್ತು ನಿಮ್ಮೆಲ್ಲರನ್ನೂ ಸಹ ದೇವರು ಆಶೀರ್ವದಿಸಲಿ. The same God will honor you. ಅದೇ ದೇವರು ನಿಮ್ಮನ್ನು ಸಹ ಆಶೀರ್ವದಿಸುತ್ತಾರೆ. And this morning again I am thankful to Pastor Santosh who brought that message. ಮತ್ತು ಈ ಬೆಳಗಿನ ಸಮಯದಲ್ಲಿ ದೇವ ಸೇವಕರಾದ ಸಂತೋಷ್ ಅವರಿಗೂ ಸಹ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ. ಈ ಬಹಳ ಒಳ್ಳೆಯಾದ ಒಂದು ಸಂದೇಶವನ್ನು ನೀಡೋದಕ್ಕಾಗಿ. I have so much to say about him, but I don't, because there is no time to do it. ಇನ್ನು ಅವರ ಬಗ್ಗೆ ಅನೇಕ ರೀತಿಯಾದ ಕಾರ್ಯಗಳು ಉಂಟು ನಾನು ಹೇಳುವುದಕ್ಕೆ, ಆದರೆ ಸಮಯದ ನಿಮಿತ್ತವಾಗಿ ನಾನು ಅದನ್ನು ಹೇಳುವುದಿಲ್ಲ. And being a presbyter of this area, I know that he is very often he come here and encourage you and pray for you and do the ministries here too. ಬ್ಯಾಂಗ್ಳೂರ್ ಸೌತ್ ನ ಪ್ರೆಸ್ಪಿಕ್ಟರ್ ಆಗಿದ್ದು ಅವರು ಬಹಳ ಬಾರಿ ಇಲ್ಲಿ ಬಂದು ನಮ್ಮನ್ನು ದೇವರ ಸೇವೆಯನ್ನು ಮಾಡುವುದಕ್ಕೆ ಆತನು ಪ್ರೋತ್ಸಾಹಿಸುವವರಾಗಿರುತ್ತಾರೆ. ಮತ್ತು ದೇವ ಸೇವಕರಾದ ಸಂತೋಷನ್ನು ಮತ್ತು ಆತನ ಒಂದು ಸೇವೆಯನ್ನು ದೇವರು ಆಶೀರ್ವದಿಸಲಿ. In few minutes I would like to share few thoughts that why God has given us this church. ಒಂದು ದೇವರು ನಮಗೆ ಈ ಸಭೆಯನ್ನು ಕೊಟ್ಟದ್ದು ಏನಕ್ಕಾಗಿ ಎಂಬ ಒಂದು ಸಂದೇಶವನ್ನು ನಾನು ನಿಮಗೆ ಹೇಳಲು ಬಯಸುತ್ತೇನೆ. If you read the book of Psalms 96 verse 8. Psalm 96 verse 8. ಕೀರ್ತನೆಗಳು 96 8ನೇ ವಾಕ್ಯ. Ascribe to the Lord the glory due to him.
യഹോവയുടെ നാമത്തിന് തക്ക മഹത്വം കൊടുപ്പിൻ. ಯೆಹೋವನ ನಾಮಕ್ಕೆ ಯೋಗ್ಯವಾದ ಗಣವನ್ನು ಸಲ್ಲಿಸಿರಿ. Therefore, God has given us this place to worship Him. ನಮಗೆ ದೇವರು ಈ ಸ್ಥಳವನ್ನು ಕೊಟ್ಟದ್ದು ಆತನನ್ನು ಆರಾಧಿಸುವುದಕ್ಕಾಗಿ. Even if we say hundreds or thousands of times, thank you Lord, He is above, even He expects more than that from every one of us. ನಾವು ಅನೇಕ ಸಾವಿರ ಬಾರಿ ದೇವರಿಗೆ ಧನ್ಯವಾದಗಳು ಸಲ್ಲಿಸಿದರೂ ಸಹ ಅದು ಆತನಿಗೆ ಸಾಲುವುದಿಲ್ಲ. 1000 പ്രാവശ്യം നാം നന്ദി പറഞ്ഞാലും മതി വരാത്ത നിലയിൽ ദൈവം നമുക്ക് നന്മ ചെയ്തിരിക്കുകയാണ്. ഹല്ലേലൂയ. അത് നമുക്ക് കർത്താവിനെ മഹത്വപ്പെടുത്തുവാൻ കഴിയും. ನಮಗೆ ಮಾಡಿದ ಒಳ್ಳೆಯ ಕಾರ್ಯಗಳಿಗಾಗಿ ಆತನನ್ನು ಎಷ್ಟೇ ಬಾರಿ ಸ್ತುತಿಸಿದರೂ ಅದು ಸಾಲುವುದಿಲ್ಲ. So first of all, we are here, or God has given us this facility to worship Him. ನಾವು ಇಲ್ಲಿ ಇರುವುದಕ್ಕಾಗಿ ಮೊದಲನೇ ಕಾರಣ ದೇವರನ್ನು ಆರಾಧಿಸುವುದಕ್ಕಾಗಿ. And the same psalm says, bring on offering and come into His courts. ಅದೇ ವಾಕ್ಯದಲ್ಲಿ ಹೇಳಲ್ಪಡಿದೆ, ಕಾಣಿಕೆಯೊಡನೆ ಆತನ ಅಂಗಳಿಗೆ ಬನ್ನಿರಿ. In Malayalam, തിരുമുൽ കാഴ്ചയുമായി അവന്റെ സന്നിധിയിൽ വരുവിൻ. ವಾಕ್ಯದಲ್ಲಿ ಹೇಳಲ್ಪಟ್ಟಿರುವ ಹಾಗೆ ಕಾಣಿಕೆಯೊಡನೆ ಆತನ ಅಂಗಳಗಳಿಗೆ ಬನ್ನಿರಿ. Don't come into the presence of God with the empty heart. ನಾವು ದೇವರ ಸನ್ನಿಧಿಗೆ ಒಂದು ಖಾಲಿಯಾದ ಒಂದು ಹೃದಯಗಳಿಂದ ಬರಬಾರದು. ഹൃദയം നിറഞ്ഞിരിക്കുന്ന നന്ദി പറയാനാണ് നാം ഇവിടെ കടന്നു വരുന്നത്. ನಾವು ಹೃದಯ ತುಂಬಿ ಆತನಿಗೆ ಧನ್ಯವಾದಗಳನ್ನು ಸ್ತೋತ್ರಗಳನ್ನು ಸಲ್ಲಿಸುವುದಕ್ಕಾಗಿ ನಾವು ಇಲ್ಲಿ ಬರುವುದು. So one week what God has done in our lives, we must come into the presence of God, worship Him and thank Him. ನಾವು ಒಂದು ವಾರದ ಕಾಲ ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಎಲ್ಲ ಒಳ್ಳೆ ಕಾರ್ಯಗಳಿಗಾಗಿ ಅದನ್ನು ನೆನೆಸಿ ನಾವು ದೇವರಿಗೆ ಸ್ತೋತ್ರ ಮಾಡಲು ನಾವು ಸಭೆಗಳಿಗೆ ಬರಬೇಕು. Same Psalm 96 verse 9, വിശുദ്ധ വസ്ത്ര അലങ്കാരത്തോടു കൂടി അവന്റെ സന്നിധിയിൽ കടന്നു വരും. ಅದೇ ಕೀರ್ತನೆಗಳು 9ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಪರಿಶುದ್ಧತ್ವ ಎಂಬ ಭೂಷಣದೊಡನೆ ಯೆಹೋವನಿಗೆ ನಮಸ್ಕರಿಸಿರಿ. And tremble before Him, അവന്റെ സന്നിധിയിൽ വിറയലോടും നടുക്കത്തോടും കൂടി കടന്നു വരും. ಮತ್ತು ಆತನ ಸನ್ನಿಧಿಯಲ್ಲಿ ಒಂದು ಎಲ್ಲ ಭೂನಿವಾಸಿಗಳೇ ಆತನ ಮುಂದೆ ನಡುಗಿರಿ. And verse 13 says He is a judge. One day He will come as a judge. ಮತ್ತು 13ನೇ ವಾಕ್ಯದಲ್ಲಿ ಹೇಳುವ ರೀತಿಯಲ್ಲಿ ಆತನು ನ್ಯಾಯ ತೀರಿಸುವವನಾಗಿರುತ್ತಾನೆ ಎಂದು. Therefore, the first reason why God has given us this facility is to worship Him. ಮೊದಲನೇ ಕಾರಣ ದೇವರು ನಮಗೆ ಈ ಸಭೆಯನ್ನು ಕೊಟ್ಟಿರುವುದು ಏನೆಂದರೆ ಆತನನ್ನು ಆರಾಧಿಸುವುದಕ್ಕಾಗಿ. നാം പ്രാർത്ഥിച്ചപ്പോൾ ദൈവം നമ്മെ സൗഖ്യമാക്കി. ದೇವರು ನಾವು ಪ್ರಾರ್ಥನೆ ಮಾಡಿದಾಗ ದೇವರು ನಮ್ಮನ್ನು ಸೌಖ್ಯ ಮಾಡಿದನು. അപകടങ്ങളിൽ നിന്ന് അവൻ നമ്മെ വിടുവിച്ചു. ಕಷ್ಟತೆಗಳಿಂದ ನಮ್ಮನ್ನು ಬಿಡುಗಡೆ ಕೊಟ್ಟನು. ഭാരമേറിയ പ്രശ്നങ്ങൾ കടന്നു വന്നപ്പോൾ മറ്റാരും സഹായിപ്പാൻ ഇല്ലാതിരുന്നപ്പോൾ ദൈവം നമ്മെ സഹായിച്ചു. ಅನೇಕ ರೀತಿಯಾದ ಸಂಕಟಗಳು ಬಂದರೂ ಸಹ ನಮಗೆ ಯಾರು ಸಹ ಅದರಿಂದ ನಮಗೆ ಸಹಾಯ ಮಾಡಲಿಲ್ಲ ಎಂದರೂ ಅದರಿಂದ ನಮ್ಮನ್ನು ಬಿಡಿಸಿದನು. Therefore on Sunday, ഞായറാഴ്ച ഇവിടെ കടന്നു വരുന്നത് വെറുതെ കടന്നു വന്ന് ഇരുന്നിട്ട് എഴുന്നേറ്റ് പോകുവാനല്ല, ಆ ಕರ್ತಾವಿനെ ಆರಾಧಿക്കുന്നതിന് വേണ്ടി. ನಾವು ಭಾನುವಾರದಂದು ನಾವು ಇಲ್ಲಿ ಬಂದು ಸುಮ್ಮನೆ ಕೂತು ಹೋಗುವುದಲ್ಲ, ದೇವರನ್ನು ಆರಾಧಿಸಬೇಕು. ಆರಾಧನೆ നിർത്തിക്കളയരുത്. ನಾವು ಆರಾಧನೆಯನ್ನು ನಿಲ್ಲಿಸಬಾರದು. ശക്തമായി ആരാധിക്കുന്ന ആരാധനകൾ വരുന്ന ദിവസങ്ങൾ വെളിപ്പെടണം. ನಾವು ಇನ್ನು ಬಹಳ ಅಧಿಕವಾಗಿ ಆರಾಧನೆ ಮಾಡುವ ದಿವಸಗಳು ಬರಬೇಕು. ദാവീദ് ആലയത്തിൽ കടന്നു ചെല്ലുമ്പോൾ അവൻ നൃത്തം ചെയ്തു ദൈവത്തെ ആരാധിച്ചു. ದಾವೀದನು ದೇವರ ಆಲಯಕ್ಕೆ ಬರುವಾಗ ಅವನು ನೃತ್ಯ ಮಾಡಿ ದೇವರನ್ನು ಆರಾಧಿಸಿದನು. കിന്നരത്തോടും തപ്പിനോടും കൂടി അവൻ നൃത്തം ചെയ്യും. അവൻ ചാടി ദൈവത്തെ ആരാധിക്കും. ಅವನು ಕಿನ್ನರಿಯನ್ನು ಬಾರಿಸುತ್ತಾ ಅವನು ನೃತ್ಯವನ್ನು ಮಾಡುತ್ತಾ ದೇವರನ್ನು ಆರಾಧಿಸುತ್ತಿದ್ದನು. ದಾವೀದನೇക്കാൾ ಶ್ರೇಷ್ಠರಾയ ആരും ഇതിനകത്തില്ല. ದಾವೀದನಿಗಿಂತ ಹೆಚ್ಚಾಗಿ ದೇವರನ್ನು ಯಾರು ಸಹ ಆರಾಧಿಸಲಿಲ್ಲ. എന്നാൽ ദാവീദിനേക്കാളും ಶ್ರೇಷ್ಠನಾയ ഒരു ദൈവം നമ്മുടെ മധ്യത്തിലുണ്ട്. ಆದರೆ ದಾವೀದನಿಗಿಂತ ಬಹಳ ದೊಡ್ಡ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. അതുകൊണ്ട് നമ്മേക്കാൾ ശ്രേഷ്ഠനായ ദൈവത്തിന്റെ തൃപ്പാദപീഠത്തിൽ കടന്നു വരുന്ന സമയം നാം അവനെ ആത്മാർത്ഥമായി തപ്പോട് കിന്നരത്തോട് കൂടി ചാടി നൃത്തം ചെയ്ത് ഹല്ലേലൂയ പറഞ്ഞ് അവന് നന്ദി പറഞ്ഞ് നാം കർത്താവിനെ മഹത്വപ്പെടുത്തണം. ದೇವರಾದ ಕರ್ತನು ನಮ್ಮ ಮಧ್ಯದಲ್ಲಿ ಬರುವಾಗ ನಾವು ಸಹ ದಾವೀದನ ರೀತಿಯಲ್ಲಿ ಕಿನ್ನರಿಯನ್ನು ಬಾರಿಸುತ್ತಾ ನಾವು ಒಂದು ಕೃತಜ್ಞತೆ ಹೃದಯವುಳ್ಳವರಾಗಿ ಆತನನ್ನು ಆರಾಧಿಸಬೇಕು. ദൈവത്തിന് മറ്റൊന്നും നമ്മിൽ നിന്ന് വേണ്ട. ആരാധന കുറഞ്ഞു പോകരുത്. ആരാധന വളരെ ശക്തമായി വെളിപ്പെടുന്ന ദിവസങ്ങളായിരിക്കും. ದೇವರಿಗೆ ಬೇರೆ ಏನು ಬೇಕಾಗಿಲ್ಲ. ನಮ್ಮ ಆರಾಧನೆಯನ್ನು ನಿಲ್ಲಿಸದೆ ನಾವು ಆತನನ್ನು ಸ್ತುತಿಸುವುದು ದೇವರಿಗೆ ಬಹಳ ಇಷ್ಟ. രണ്ട്, ഈ സ്ഥലം ദൈവം നമുക്ക് തന്നത് പ്രാർത്ഥിക്കുന്നതിന് വേണ്ടി. ಎರಡನೇದಾಗಿ ಈ ಸ್ಥಳವನ್ನು ದೇವರು ನಮಗೆ ಕೊಟ್ಟದ್ದು ದೇವರಿಗೆ ಪ್ರಾರ್ಥನೆ ಮಾಡುವುದಕ್ಕಾಗಿ. In book of Acts chapter 12 verse 5, ಅಪೊಸ್ತಲ ಪ್ರವೃತ್ತಿ 12ನೇ ವಾಕ್ಯ. ಅಪೊಸ್ತಲನ
ಪುಸ್ತಕ 12 verse 5. 12ನೇ ಅಧ್ಯಾಯ 5ನೇ ವಾಕ್ಯ. ಸೆರೆಮನೆಯೊಳಗೆ ಕಾವಲಲ್ಲಿದ್ದಾಗ Ah. ಸಭೆಯವರು ಅವನಿಗೋಸ್ಕರ Yeah. ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು. Yeah. Verse 12 also, maybe 12ാം വാക്യം കൂടെ വായിക്കാം. ತರುವಾಯ ಅವನು ಯೋಚನೆ ಮಾಡಿಕೊಂಡು ಹ. ಮಾರ್ಗನೆನಿಸಿಕೊಳ್ಳುವ ಯೋಹಾನನ ತಾಯಿಯಾದ ಮರಿಯಳ ಮನೆಗೆ ಬಂದನು. Yeah. ಅಲ್ಲಿ ಅನೇಕರು ಕೂಡಿ ಬಂದು ಪ್ರಾರ್ಥನೆ ಮಾಡುತ್ತಿದ್ದರು. അനേകര് കൂടി വന്ന് പ്രാർത്ഥിക്കുന്ന പ്രാർത്ഥന. ಅನೇಕರು ಕೂಡಿ ಬಂದು ಪ್ರಾರ್ಥನೆ ಮಾಡುವ ಪ್ರಾರ್ಥನೆ. കർത്തതയും ബോധ്യപ്പെട്ടും ഏറി വരുമ്പോൾ ദൈവസഭ ശക്തമായ ആലയത്തിനകത്ത് കടന്നു വന്ന് ദൈവത്തോട് നിലവിളിക്കുന്ന നിലവിളിയാണ് ഇവിടെ പറഞ്ഞിരിക്കുന്നത്. ಅಲ್ಲಿ ಕಷ್ಟತೆಗಳು ಸಂಕಟಗಳು ಬರುವಾಗ ದೇವರ ಸನ್ನಿಧಿಯಲ್ಲಿ ಬಂದು ಅಲ್ಲಿ ಪ್ರಾರ್ಥನೆ ಮಾಡುವುದು ಇಲ್ಲಿ ಹೇಳಲ್ಪಟ್ಟಿದೆ. ദൈവത്തിന്റെ ദാസനായ പത്രോസിനെ കൊല്ലുവാനായി കാരാഗൃഹത്തിൽ അടച്ചിട്ടിരിക്കുകയാണ്. ದೇವದಾಸನಾದ ಪೇತ್ರನನ್ನು ಕೊಲ್ಲುವುದಕ್ಕಾಗಿ ಅವನನ್ನು ಸೆರೆಮನೆಯಲ್ಲಿ ಬಂಧಿಸಿದರು. എന്നാൽ സഭ അടങ്ങിയിരുന്നില്ല. അവർ ദൈവസന്നിധാനത്തിലേക്ക് കടന്നു മുട്ടന്മേൽ നിന്ന് അവരെ പത്രോസിന് വേണ്ടി നിലവിളിക്കുന്ന ഒരു സഭ. ಆದರೆ ಸಭೆಯಲ್ಲಿ ಸುಮ್ಮನಿರಲಿಲ್ಲ. ದೇವರ ಸನ್ನಿಧಿಯಲ್ಲಿ ಬಂದು ಪೇತ್ರನಿಗಾಗಿ ಅಲ್ಲಿ ಪ್ರಾರ್ಥನೆ ಮಾಡುತ್ತಾ ಅವರು ಇದ್ದರು. പ്രിയമുള്ളവരെ, പ്രാർത്ഥന കുറഞ്ഞു പോകരുത്. ಪ್ರಾರ್ಥನೆ ಅದು ಕಡಿಮೆ ಆಗಬಾರದು. പ്രാർത്ഥിക്കുന്ന ജനമുണ്ടെങ്കിൽ സഭ അനുഗ്രഹിക്കപ്പെടും. ಪ್ರಾರ್ಥನೆ ಮಾಡುವ ಜನರಿದ್ದಾಗ ಸಭೆಯು ಅದು ಆಶೀರ್ವದಿಸಲ್ಪಡುತ್ತದೆ. പ്രാർത്ഥിക്കുന്ന സഭയുണ്ടെങ്കിൽ ദേശം വിടുവിക്കപ്പെടും. ಪ್ರಾರ್ಥನೆ ಮಾಡುವ ಸಭೆ ಇರುವಾಗ ದೇಶ ಬಿಡುಗಡೆ ಹೊಂದುತ್ತದೆ. പ്രാർത്ഥിക്കുന്ന സഭയുണ്ടെങ്കിൽ ആത്മാക്കൾ രക്ഷിക്കപ്പെടും. ಪ್ರಾರ್ಥನೆ ಮಾಡುವ ಸಭೆ ಇರಬೇಕಾದ್ರೆ ಆತ್ಮಗಳು ಅವರ ರಕ್ಷಣೆಗೆ ಒಳಗಾಗುತ್ತವೆ. പ്രാർത്ഥിക്കുന്ന സഭയുണ്ടെങ്കിൽ അന്ധകാര ശക്തികൾ വിട്ടു ഓടിപ്പോകും. ಪ್ರಾರ್ಥನೆ ಮಾಡುವಾಗ ಅಂತಕಾರ ಕ್ರಿಯೆಗಳು ಅದು ಬಿಟ್ಟು ಹೋಗುತ್ತವೆ. ഇന്ന് പോൽക്കാലം കർത്താവ് നമുക്ക് ശ്രേഷ്ഠകരമായ സ്ഥലം തന്നിരിക്കുന്നത് വെറുതെ ഇവിടെ കടന്നു വന്നിരുന്നിട്ട് എഴുന്നേറ്റ് പോകുവാനല്ല, ശക്തമായി പ്രാർത്ഥിക്കുന്ന ഒരു കൂട്ടത്തെ ഇവിടെ വാർത്തെടുക്കേണ്ടതിന് വേണ്ടി. ಇಲ್ಲಿ ದೇವರು ನಮಗೆ ಈ ಸ್ಥಳವನ್ನು ಕೊಟ್ಟದ್ದು ಸುಮ್ಮನೆ ಬಂದು ಇಲ್ಲಿ ಕೂತು ಎದ್ದು ಹೋಗುವುದಕ್ಕಲ್ಲ, ಇಲ್ಲಿ ಬಂದು ಒಂದು ಗುಂಪಾಗಿ ಸೇರಿ ನಾವು ಪ್ರಾರ್ಥನೆ ಮಾಡುವುದಕ್ಕಾಗಿ. രാത്രിയോ പകലോ എന്നില്ലാതെ കഷ്ടപ്പെടുന്ന ജനത്തിന് വേണ്ടി നിലവിളിക്കുന്ന ഒരു ഗ്രൂപ്പ് ഈ സഭയ്ക്കകത്തുണ്ടാകണം. ನಾವು ಹಗಲು ರಾತ್ರಿಯನ್ನು ನೋಡದೆ ನಾವು ಪ್ರಾರ್ಥನೆ ಮಾಡುವಾಗ ಒಂದು ಗುಂಪಾಗಿ ಸೇರಿ ಪ್ರಾರ್ಥನೆ ಮಾಡುವುದಕ್ಕಾಗಿದೆ. മൂന്നാമതായി ഒരു കാര്യം കൂടെ പറയുവാൻ താല്പര്യപ്പെടുന്നു. ചർച്ച് ഇസ് എ പ്ലേസ് of preaching the word. ಮೂರನೆಯದಾಗಿ ಸಭೆ ಎಂಬುದು ದೇವರ ಸುವಾರ್ತೆಯನ್ನು ಸಾರುವ ಒಂದು ಸ್ಥಳವಾಗಿರುತ್ತದೆ. ദൈവം നമുക്ക് ഈ സ്ഥലം തന്നത് ശക്തമായ വചനം പഠിപ്പിക്കുകയും പഠിക്കുകയും ചെയ്യേണ്ടതിന്. ದೇವರು ನಮಗೆ ಈ ಸ್ಥಳವನ್ನು ಕೊಟ್ಟದ್ದು ಶಕ್ತವಾಗಿ ದೇವರ ವಾಕ್ಯವನ್ನು ಹೇಳಿಕೊಡುವುದಕ್ಕೂ ಮತ್ತು ಅದನ್ನು ಓದುವುದಕ್ಕಾಗಿದೆ. വചനം കയ്യിൽ കൊണ്ട് നടക്കുന്നതിനല്ല ദൈവം നമുക്ക് തന്നിരിക്കുന്നത്. ವಾಕ್ಯವನ್ನು ಸುಮ್ಮನೆ ಕೈಯಲ್ಲಿಟ್ಟು ನಡೆಯುವುದಕ್ಕಾಗಿ ಅಲ್ಲ ದೇವರು ನಮಗೆ ವಾಕ್ಯವನ್ನು വചനം ಕೊಟ್ಟದ್ದು. പഠിക്കുന്ന ജനമായി മാറണം. ವಾಕ್ಯವನ್ನು ಓದುವ ಮತ್ತು ಕಲಿಯುವ ಜನರಾಗಿ ನಾವು ಮಾರ್ಪಡಬೇಕು. 1 Corinthians chapter 1 verse 18. 1 ಕೊರಿಂಥಿಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 18ನೇ ವಾಕ್ಯ. ಶಿಲುಬೆಯ ವಿಷಯವಾದ ಮಾತು ಹಾ. ನಾಶನದ ಮಾರ್ಗದಲ್ಲಿರುವವರಿಗೆ ಹಾ. ಶಿಕ್ಷೆ ಮಾತಾಗಿದೆ. ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ കഷ്ടപ്പെടുന്ന ജനത്തിന് ക്രൂശിന്റെ മാർഗം പഠിപ്പിക്കണം. ಕಟ್ಟಲ್ಪಟ್ಟಿರುವ ಜನರಿಗೆ ಶಿಲುಬೆಯ ಮಾರ್ಗವನ್ನು ಶಿಲುಬೆಯ ವಿಷಯವಾಗಿ ನಾವು ಹೇಳಿಕೊಡಬೇಕು. ക്രൂശിന്റെ വചനം പ്രസംഗിക്കേണ്ടതിനാണ് ദൈവം നമുക്ക് സഭയെ തന്നിരിക്കുന്നത്. ಶಿಲುಬೆಯ ವಿಷಯವಾದ ಮಾತುಗಳನ್ನು ನಾವು ಒಂದು ಸಂದೇಶವನ್ನು ನಾವು ಹೇಳಿಕೊಡುವುದಕ್ಕಾಗಿದೆ. ക്രൂശിന്റെ വചനം എന്ന് പറഞ്ഞാൽ കർത്താവ് നമുക്ക് വേണ്ടി മരിച്ച ആ ക്രൂശിന്റെ വചനം. ಶಿಲುಬೆಯ ವಾಕ್ಯವೆಂದು ಹೇಳಿದರೆ ದೇವರು ನಮಗಾಗಿ ಮರಣ ಹೊಂದಿದ ಆ ಶಿಲುಬೆಯ ಬಗ್ಗೆ ಹೇಳಿಕೊಡುವುದು. പാപികളെ രക്ഷിക്കുന്ന ദൈവത്തിന്റെ വചനം. ಪಾಪಿಗಳನ್ನು ರಕ್ಷಿಸುವ ದೇವರ ವಾಕ್ಯ. കർത്താവ് നമുക്ക് വേണ്ടി കാൽവറി ക്രൂശിൽ പിടഞ്ഞു മരിച്ചതിന്റെ റീസൺ പ്രഖ്യാപിക്കുന്ന ദൈവത്തിന്റെ സഭ. ದೇವಕುಮಾರನು ನಮಗಾಗಿ ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿದ್ದು ಏನಕ್ಕಾಗಿ ಎಂದು ಹೇಳಿಕೊಡುವ ಒಂದು ಸಭೆ. അതുകൊണ്ട് ദൈവത്തിന്റെ സഭ ദൈവത്തിന്റെ വചനത്തിന് പ്രാധാന്യം കൊടുക്കുന്നതായിരിക്കും. ದೇವರ ಸಭೆಯು ದೇವರ ವಾಕ್ಯಕ್ಕಾಗಿ ಒಂದು ಪ್ರಾಧಾನ್ಯತೆಯನ್ನು ಕೊಡುವ ಸ್ಥಳವಾಗಿರಬೇಕು. നമ്മുടെ ജീവിതത്തിൽ എന്ത് ചെയ്തിരുന്നാലും വചനത്തിനനുസരിച്ച് ചെയ്യുവാൻ പഠിക്കണം. ನಾವು ನಮ್ಮ ಜೀವಿತದಲ್ಲಿ ಏನೇ ಮಾಡಿದರೂ ದೇವರ ವಾಕ್ಯದ ಒಂದು ನಿಮಿತ್ತವಾಗಿ ನಾವು ಮಾಡುವವರಾಗಿರಬೇಕು. വചനം വിട്ട് ദൈവജനത്തിന്റെ ജീവിതത്തിൽ ഒന്നും ഉണ്ടാകരുത്. ವಾಕ್ಯವನ್ನು ಬಿಟ್ಟು ದೇವ ಜನರ ಜೀವಿತದಲ್ಲಿ ಬೇರೆ ಏನೋ ಇರಬಾರದು. വചനം നമ്മുടെ ജീവിതത്തിന്റെ മാതൃകയായി നമ്മുടെ ജീവിതത്തിന്റെ വഴികാട്ടിയായി വചനമിരിക്കണം. ವಾಕ್ಯವು ನಮ್ಮ ಜೀವಿತದಲ್ಲಿ ಒಂದು ಮಾದರಿಯಾಗಿರಬೇಕು ಮತ್ತು ಅದು ಒಂದು ದಾರಿಯನ್ನು ತೋರಿಸುವ ರೀತಿಯಲ್ಲಿ ನಮ್ಮ ವಾಕ್ಯವು ನಮಗೆ ಇರಬೇಕು. Book of Galatians chapter 1 verse 12. 12ാം വാക്യം. Galatians എഴുതിയ ബുക്ക് അതിന്റെ chapter 1 verse 12. ನಾನು ಅದನ್ನು ಮನುಷ್ಯರಿಂದ ಹೊಂದಲಿಲ್ಲ, ನನಗೆ
ಯಾರು ಉಪದೇಶಿಸಲಿಲ್ಲ, Yes. ಯೇಸು ಕ್ರಿಸ್ತನೇ ಅದನ್ನು ನನಗೆ ಪ್ರಕಟಿಸಿದನು. മനുഷ്യനല്ല ഉപദേശിച്ചു തരുന്നത്, പ്രത്യുത യേശു ക്രിസ്തു തന്റെ വചനത്തിലൂടെ നമ്മെ നടത്തുന്നു. അവൻ ഉപദേശിച്ചു നടത്തുന്നു. ಮನುಷ್ಯರೆಲ್ಲ ನಮಗೆ ಹೇಳಿಕೊಡುವುದು, ಯೇಸು ಕ್ರಿಸ್ತನು ತನ್ನ ವಾಕ್ಯದಿಂದಲೇ ನಮಗೆ ಉಪದೇಶಿಸಿ ನಮ್ಮನ್ನು ನಡೆಸುವುದು. അതുകൊണ്ട് വചനം ശക്തമായി പ്രസംഗിക്കപ്പെടണം. വചനത്തിന് ഒരു കുറവ് ഈ സഭയിൽ ഉണ്ടാകത്തില്ല. എന്നാൽ വചനം ഏറ്റെടുത്ത ദൈവജനം അനുഗ്രഹിക്കപ്പെടണം. ಮತ್ತು ಇಲ್ಲಿ ವಾಕ್ಯವು ಬಹಳ ಶಕ್ತವಾಗಿ ಅದು ಪ್ರಸಂಗಿಸಲ್ಪಡಬೇಕು ಮತ್ತು ವಾಕ್ಯಕ್ಕೆ ಯಾವುದೇ ಒಂದು ಕೊರತೆ ಈ ಸಭೆಯಲ್ಲಿ ಬರಬಾರದು. രക്ഷിക്കപ്പെടാത്തവര് വചനപ്രകാരം രക്ഷിക്കപ്പെടണം. ರಕ್ಷಣೆ ಹೊಂದದೇ ಇರುವವರು ವಾಕ್ಯದ ನಿಮಿತ್ತ ಅವರು ರಕ್ಷಣೆ ಹೊಂದಬೇಕು. സ്നാനപ്പെടാത്തവര് വചനപ്രകാരം സ്നാനപ്പെടണം. ದೀಕ್ಷಾ ಸ್ನಾನ ಹೊಂದದೇ ಇರುವವರು ದೀಕ್ಷಾ ಸ್ನಾನ ವಾಕ್ಯದ ನಿಮಿತ್ತ ಹೊಂದಬೇಕು. പ്രാപിക്കാത്തവര് ദൈവത്തിന്റെ വചനപ്രകാരം ആത്മാഭിഷേകം പ്രാപിക്കണം. ಅಭಿಷೇಕ ಹೊಂದದೇ ಇರುವವರು ವಾಕ್ಯದ ನಿಮಿತ್ತ ಅವರು ಅಭಿಷೇಕ ಹೊಂದಬೇಕು. വിശുദ്ധി മേൽപ്പാടും പ്രാപിക്കേണ്ടവര് ദൈവത്തിന്റെ വചനപ്രകാരം വിശുദ്ധി പ്രാപിക്കണം. ಪರಿಶುದ್ಧತ್ವವನ್ನು ಹೊಂದದೇ ಇರುವವರು ದೇವರ ವಾಕ್ಯದ ನಿಮಿತ್ತ ಅವರು ಪರಿಶುದ್ಧತ್ವವನ್ನು ಹೊಂದಬೇಕು. ഈ ദൈവത്തിന്റെ സഭ ദൈവത്തിന്റെ വചനം പൂർണ്ണമായി അനുസരിക്കുന്ന ഒരു സഭയായിരിക്കാൻ ദൈവത്തിന്റെ ആത്മാവിന്റെ മേൽക്കാലം വിളിച്ചു പറയും. ಈ ದೇವರ ಸಭೆಯು ದೇವರ ವಾಕ್ಯವನ್ನು ಸಂಪೂರ್ಣವಾಗಿ ಅವರು ಅನುಸರಿಸುವ ಒಂದು ಸಭೆಯಾಗಿರಬೇಕೆಂದು ದೇವರು ಕರೆದಿರುವುದು. വചനം വിട്ടൊരു കുടുംബ ജീവിതത്തിലേക്ക് കടക്കരുത്. ವಾಕ್ಯವನ್ನು ಬಿಟ್ಟು ಒಂದು ಕುಟುಂಬದ ಜೀವಿತದಲ್ಲಿ ಹೋಗುವುದು, വചനം വിട്ടൊരു ജോലിക്ക് പോകരുത്. ವಾಕ್ಯವನ್ನು ಬಿಟ್ಟು ತೊರೆದು ಬೇರೆ ಒಂದು ಕೆಲಸಕ್ಕೆ ಹೋಗುವುದು, വചനം വിട്ട് സമ്പത്ത് നേടുവാൻ പോകരുത്. ವಾಕ್ಯವನ್ನು ಬಿಟ್ಟು ಸಂಪತ್ತನ್ನು ಹುಡುಕಿ ಹೋಗುವುದು. വചനത്തിന് അടിസ്ഥാനപ്പെട്ട ഒരു ക്രിസ്തീയ ജീവിതം നയിപ്പാൻ ഇന്ന് പൽക്കാലം ദൈവത്തിന്റെ ആത്മാവ് പറയുന്നു. ವಾಕ್ಯವನ್ನು ಬಿಟ್ಟು ಬೇರೆ ಯಾವುದೇ ಕಾರ್ಯಗಳಿಗೂ ನಾವು ಹೋಗಬಾರದು ಎಂದು ದೇವರ ವಾಕ್ಯ ಹೇಳುತ್ತದೆ. സത്യവചനം വിളിച്ചു പറയുന്നതിനാണ് ഈ സഭ ദൈവം നൽകിയിരിക്കുന്നത്. ಆ ಸತ್ಯ ವಾಕ್ಯವನ್ನು ಹೇಳಿಕೊಡುವುದಕ್ಕಾಗಿ ಸಭೆಯನ್ನು ದೇವರು ಕೊಟ್ಟಿರುವುದು. കേൾക്കുന്ന വചനം കേട്ടിട്ട് അത് കളഞ്ഞിട്ട് എഴുന്നേറ്റ് പോകരുത്. അത് ജീവിതത്തിൽ ഏറ്റെടുത്ത് വിടുതൽ പ്രാപിപ്പാൻ ഇന്ന് പൽക്കാലം ദൈവത്തിന്റെ ആത്മാവ് പറയുന്നു. ನಾವು ವಾಕ್ಯವನ್ನು ಕೇಳಿ ಅದನ್ನು ಸುಮ್ಮನೆ ಬಿಟ್ಟು ಹೋಗಬಾರದು, ಅದನ್ನು ನಾವು ಸ್ವೀಕರಿಸಿ ಅದರ ಪ್ರಕಾರ ನಡೆಯುವುದಕ್ಕಾಗಿ ದೇವರು ಕರೆದಿರುವುದು. Lastly, നാലാമതായി സഭയുടെ ഉദ്ദേശം ദൈവജനത്തിന്റെ കൂട്ടായ്മയ്ക്ക് വേണ്ടിയാണ്. ನಾಲ್ಕನೇದಾಗಿ ಸಭೆಯ ಒಂದು ಉದ್ದೇಶ ದೇವ ಜನರಿಗೆ ಒಂದು ಐಕ್ಯತ್ವ ಇರುವುದಕ್ಕಾಗಿ. എല്ലാവർക്കും പ്രശ്നങ്ങളുണ്ട്. ಎಲ್ಲರಿಗೂ ಸಂಕಟಗಳಿದೆ. There are lot of problems in each heart, troubling the heart. ಎಲ್ಲರ ಒಂದು ಹೃದಯಗಳಲ್ಲಿಯೂ ಸಂಕಷ್ಟಗಳು, ಅನೇಕ ಸಂಕಷ್ಟಗಳು ಇರುತ್ತವೆ. നാം ഇവിടെ കടന്നു വന്നിട്ട് ആരാധന കഴിഞ്ഞ് മറ്റുള്ളവരുടെ വിഷയം അറിയാതെ എഴുന്നേറ്റ് പോകരുത്. അവരുടെ അടുക്കലേ കടന്നു എന്ന് അവരോട് വിശേഷങ്ങൾ ചോദിക്കണം. ನಾವಿಲ್ಲಿ ಸಭೆಗೆ ಬಂದು ಆರಾಧನೆ ಮುಗಿಸಿ ಬೇರೆಯವರ ಒಂದು ವಿಷಯಗಳನ್ನು ತಿಳಿಯದೆ ನಾವು ಎದ್ದು ಹೋಗಬಾರದು. ಅವರ ಸಂಕಷ್ಟಗಳು ಏನೆಂದು ತಿಳಿಯಬೇಕು. മറ്റുള്ളവർ നമ്മേക്കാൾ കുറഞ്ഞവരാണെന്നോ കൂടിയവരാണെന്നോ ചിന്തിച്ച് അവരെ ഉപേക്ഷിക്കരുത്. ಬೇರೆಯವರು ನಮಗಿಂತ ಚಿಕ್ಕವರು ಅಥವಾ ದೊಡ್ಡವರು ಎಂದು ಹೇಳಿ ಅವರನ್ನು ನಾವು ಬಿಟ್ಟು ಬಿಡಬಾರದು. സഭയിൽ കടന്നു വരുന്ന വ്യക്തി ജീവിതങ്ങളുടെ ഭാരങ്ങളും പ്രയാസങ്ങളും നാം ഏറ്റെടുത്ത് അടുത്ത രാത്രികാലം അവർക്ക് വേണ്ടി പ്രാർത്ഥിക്കണം. ಸಭೆಗೆ ಬರುವವರ ಬಗ್ಗೆ ನಾವು ಅವರ ಕಷ್ಟತೆಗಳನ್ನು ನಾವು ತಿಳಿದುಕೊಂಡು ಮುಂದೆ ಬರುವ ಒಂದು ವಾರದ ಕಾಲ ಅವರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. അവരുമായി ജനവുമായി ഒരു കൂട്ടായ്മയിൽ വളർന്നു വരുവാൻ ഇന്ന് പൽക്കാലം ദൈവം നമുക്ക് ഈ സഭയെ തന്നിരിക്കുന്നു. ನಾವು ನಮ್ಮ ಮತ್ತೆ ಜನರೊಂದಿಗೆ ಒಂದು ಐಕ್ಯತೆಯನ್ನು ಕೂಡಿ ಬರೋದಕ್ಕಾಗಿ ದೇವರು ನಮಗೆ ಒಂದು ಸಭೆಯನ್ನು ഞാൻ ಕೊಟ್ಟಿರುವುದು. എന്റെ വാക്കുകൾ ഇവിടെ നിർത്തട്ടെ. ನಾನು ನನ್ನ ಮಾತುಗಳನ್ನು ಇಲ್ಲಿ ನಿಲ್ಲಿಸುತ್ತೇನೆ. ദൈവത്തിന് വീണ്ടും നമ്മെ കുറിച്ചൊരു ഉദ്ദേശമുണ്ടോ? ದೇವರಿಗೆ ನಮ್ಮ ಬಗ್ಗೆ ಇನ್ನೊಂದು ಉದ್ದೇಶ ಇರುತ್ತದೆಯೋ? ഈ ആലയം ദൈവത്തിനായി സമർപ്പിക്കപ്പെടുന്നതോടൊപ്പം ഇന്ന് പൽക്കാലം നമ്മുടെ ജീവിതങ്ങളെ നമുക്ക് ദൈവത്തിനായി സമർപ്പിക്കാം. ಈ ಆಲಯವು ಹೇಗೆ ದೇವರಿಗಾಗಿ ಸಮರ್ಪಿಸಿದ್ದೇವೆ ಅದೇ ರೀತಿಯಾಗಿ ನಮ್ಮ ಜೀವಿತಗಳನ್ನು ನಾವು ಸಮರ್ಪಿಸಬೇಕು. ആരാധനയ്ക്ക് വ്യത്യാസം വരണം. ಆರಾಧನೆಗಾಗಿ ನಾವು ಬರಬೇಕು. നമ്മുടെ കൂട്ടായ്മയ്ക്ക് വ്യത്യാസം വരണം. ನಮ್ಮ ಒಂದು ಐಕ್ಯತೆಗೆ ನಾವು ಕೂಡಿ ಬರಬೇಕು. നമ്മുടെ ഈ ആലയം ഇതൊരു പ്രാർത്ഥനാലയമായി നാം ശക്തമായി പ്രാർത്ഥിക്കാൻ പഠിക്കണം. ನಾವು ಈ ಆಲಯವು ಒಂದು ಪ್ರಾರ್ಥನೆ ಮಾಡುವ ಸ್ಥಳವಾಗಿ ನಾವೆಲ್ಲರೂ ಶಕ್ತವಾಗಿ ಪ್ರಾರ್ಥನೆ ಮಾಡಲು ನಾವು ಕಲಿಯಬೇಕು. ഇന്ന് പൽക്കാലം ഇത്രത്തോളം അനുഗ്രഹിച്ച കർത്താവിന് നമുക്ക് നന്ദി പറയാം. ഹല്ലേലൂയ. ഹല്ലേലൂയ. തുടർന്ന് കർത്താവ് നമ്മെ അനുഗ്രഹിക്കണമെന്ന് പറഞ്ഞുകൊണ്ടാണ് ഞാൻ ഇത് വാക്കിൽ നിന്ന് വിരമിക്കുന്നു. ഇത്രയും സമയം ക്ഷമയോടുകൂടി കേട്ടിരുന്ന എല്ലാവർക്കും നന്ദി പറയുന്നു. കർത്താവ് അനുഗ്രഹിക്കട്ടെ.